ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ಈಗ ಯುವತಿ ಸಾವನ್ನಪ್ಪಿದ್ದಾಳೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವತಿ ಪೂಜಾ ದತ್ತ ಅಂತ ಹೇಳಿ ಮನೆಯಲ್ಲಿ ಒಂಟಿಯಾಗಿ ವಾಸವಿದ್ದ ಯುವತಿ ಇತ್ತೀಚೆಗಷ್ಟೇ ಕೆಲಸ ಕಳೆದುಕೊಂಡಿರ್ತಾಳೆ. ಆಡ್ಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಕೊಳೆತ ಬೆತ್ತಲೆ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಆಡುಗೋಡಿಯಲ್ಲಿ ಬಾಡಿಗೆ ಮನೆಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುವಂಥದ್ದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದೆ. ನೋಡಿ, ಬೆಂಗಳೂರಿನಲ್ಲಿ ಈಗ ಅನುಮಾನಾಸ್ಪದ ರೀತಿಯಲ್ಲಿ ಯುವತಿ ಸಾವಿಗೀಡಾಗಿದ್ದಾಳೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಯುವತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ಲಂತೆ. ಏಕೆ ಹೆಸರು ಪೂಜಾ ದತ್ ಅಂತ ಹೇಳಿ. ಅದು ಹೇಳಿ ಕೇಳಿ ಮನೆಯಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇದ್ಲು. ಈಕೆ ಮೂಲತಃ ಬೇರೆ ಕಡೆಯಿಂದ ಬಂದು ಅಂದ್ರೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡಂತ ಬಂದಿರ್ತಾಳೆ. ಈಗೀಗ 30 ವರ್ಷ. ಇತ್ತೀಚೆಗಷ್ಟೇ ಕೆಲಸವನ್ನ ಕಳೆದುಕೊಂಡಿರ್ತಾಳೆ. ಸಾಕಷ್ಟು ನೊಂದು ಬಿಟ್ಟಿದ್ಲು, ಜೀವನದಲ್ಲಿ ಕುಗ್ಗಿ ಹೋಗ್ಬಿಟ್ಟಿದ್ಲು. ಯಾಕಂತಂದ್ರೆ ಬೇರೆ ಕಡೆಯಿಂದ ಬಂದು ಅದು ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ಬೇಕು ಅಂತಂದ್ರೆ ಅದು ಸುಲಭದ ಮಾತಲ್ಲ. ಹೇಳಿ ಕೇಳಿ ಆಕೆ ಕೆಲಸ ಕಳ್ಕೊಂಡ್ಬಿಟ್ಟಿದ್ಲು. ಇದರಿಂದ ಡಿಪ್ರೆಷನ್ ಕೂಡ ಹೋಗಿರ್ತಾಳೆ. ಆಡ್ಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಈಗ ಪೊಲೀಸರಿಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ ಆ ಕೊಳೆತ ಬೆತ್ತಲೆ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾರಾದರೂ ಈಕೆಯನ್ನ ಬಂದು ಅತ್ಯಾಚಾರ ಎಸಗಿ ಕೊಲೆ ಮಾಡಿಬಿಟ್ರಾ ಅಥವಾ ಆಕೆನೇ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಲಾ? ಕೊಳೆತ ಮತ್ತು ನಗ್ನ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಪೊಲೀಸರಿಗೆ. ಕೆಲವೊಂದಿಷ್ಟು ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಆಡುಗೋಡಿಯಲ್ಲಿ ಬಾಡಿಗೆ ಮನೆಯಲ್ಲಿ ಈಕೆ ಬಾಡಿಗೆಯಲ್ಲಿ ವಾಸ ಮಾಡ್ತಾ ಇದ್ಲು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಈಗಾಗಲೇ ಅನುಮಾನಾಸ್ಪದ ರೀತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಒಂದು ಕಡೆ ಪೊಲೀಸರಿಗೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಅಂತ ಹೇಳಿ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಅಂತ. ಆಡ್ಗೋಡಿ ವ್ಯಾಪ್ತಿಯಲ್ಲಿ ಇವತ್ತು ಶವ ಪತ್ತೆಯಾಗಿರುವಂತದ್ದು ಅಂದ್ರೆ ಅರೆ ಕೊಳೆತ ಸ್ಥಿತಿಯಲ್ಲಿ ನಗ್ನವಾಗಿರುವಂತ ಸ್ಥಿತಿಯಲ್ಲಿ ಯುವತಿ ಮನೆ ಒಳಗಡೆ ಪತ್ತೆಯಾಗಿದ್ದಾರೆ. ಇದರಲ್ಲಿ ನಿಜಕ್ಕೂ ಒಂದು ಆ ಮನೆ ಓನರ್ಗೂ ಕೂಡ ಗೊತ್ತಿರ್ಲಿಲ್ಲ ಯಾವ ರೀತಿ ಅಂದ್ರೆ ವಾಸನೆ ಬರ್ತಿರೋಂಥದ್ದು ಸತ್ತಿದ್ದಾರೆ ಅನ್ನುವಂಥದ್ದು. ಪೂಜಾ ದತ್ತ ಅಂತಕ್ಕಂಥ ಯುವತಿ 34 ವರ್ಷದ ಯುವತಿ ಇಲ್ಲಿ ಸಾವನ್ನಪ್ಪಿರುವಂತದ್ದು. ಇಲ್ಲಿ ಬಾಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಜಾರ್ಖಂಡ್ ಮೂಲದ ಯುವತಿ. ಇದಕ್ಕಿದ್ದಾಗೇನೆ ವಾಸನೆ ಬರ್ತಾ ಇದೆ ಅಂತ ಹೇಳಿ ಪಕ್ಕದ ಮನೆಯವರು ಹೇಳಿದ ಮೇಲೆ ಹೋಗಿ ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸೊ ಯಾವ್ದೋ ಒಬ್ಬ ಹುಡುಗ ಹೋಗ್ತಾ ಇದ್ದ. ಈಕೆ ಒಂದು 3 ವರ್ಷದಿಂದ ಇಲ್ಲಿ ಬಾಡಿಗೆಗೆ ವಾಸ ಇದ್ರು ನಮ್ಮ ಮನೆಯಲ್ಲಿ. ಆದ್ರೆ ಯಾರು ಏನು ಹೇಗೆ ಅನ್ನುವಂಥದ್ದು ಗೊತ್ತಿಲ್ಲ. ಮೊನ್ನೆ ಗುರುವಾರ ರಾತ್ರಿ ಮಾತ್ರ ಯಾರೋ ಬಾಗಿಲು ತಟ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಿದ್ಲು ಅನ್ನುವಂಥ ಒಂದು ವಿಷಯವನ್ನ ಈಗ ಮನೆ ಮಾಲೀಕಿ ಜಾನಕಮ್ಮ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಕೂಡ ಮುಂದುವರೆಸಿರುವಂತದ್ದು ಆಡ್ಗೋಡಿ ಪೊಲೀಸರು. ದೀಪಾ, ಶಿವು, ಅಂದ ಹಾಗೆ ಈಗ ಇತ್ತೀಚೆಗಷ್ಟೇ ಆಕೆ ಕೆಲಸ ಕಳ್ಕೊಂಡಿದ್ಲು ಅನ್ನುವಂತ ಮಾಹಿತಿ ಇದೆ. ಕೆಲಸ ಕಳ್ಕೊಂಡ್ರೆ ಬೇರೆ ಕಡೆ ಕೆಲಸ ಸಿಗುತ್ತೆ, ಅಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗೋದು ಅವಶ್ಯಕತೆ ಇಲ್ವಲ್ಲ? ದೀಪಾ, ಈಗ ಇದನ್ನ ಅನುಮಾನಾಸ್ಪದವಾದಂತ ಪ್ರಕರಣ ಅಂತ ದಾಖಲಿಸ್ಕೊಂಡಿದ್ದಾರೆ. ಬೇರೆ ಯಾರಾದ್ರೂ ಈಕೆಯನ್ನು ಕೊಲೆ ಮಾಡಿದಾರಾ ಅಥವಾ ಆಕೆನೆ ಆತ್ಮಹತ್ಯೆ ಮಾಡ್ಕೊಂಡಿದಾರಾ, ಕೆಲಸ ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಯಾವ ನಗ್ನ ಸ್ಥಿತಿಯಲ್ಲಿ ಯಾಕೆ ಸತ್ತು ಬಿದ್ದಿದ್ದಾಳೆ, ಇದೆಲ್ಲವೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಎಲ್ಲ ಅಲ್ಲಿಯ ಅಕ್ಕಪಕ್ಕದ ಮನೆಯವರನ್ನ ಮತ್ತೆ ಮನೆ ಮಾಲೀಕರ ಹೇಳಿಕೆಯನ್ನು ಪಡ್ಕೊಳ್ತಿರುವಂತದ್ದು, CCTVನೂ ನೋಡ್ತಾ ಇದ್ದಾರೆ. ಮತ್ತೆ ಆಕೆಯ ಮೊಬೈಲ್ನು ಕೂಡ ಚೆಕ್ ಮಾಡ್ತಿರೋಂಥದ್ದು. ಈಗ ಸದ್ಯಕ್ಕೆ ಅನುಮಾನಾಸ್ಪದವಾದಂತಹ ಕೇಸನ್ನ ದಾಖಲಿಸ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಸಿಕ್ಕುವಂತ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿರುವಂತದ್ದು. ಮರಣೋತ್ತರ ಪರೀಕ್ಷೆಗೆ ಈಗ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ ಮೃತದೇಹವನ್ನ. ಅದರಲ್ಲಿ ಏನೆಲ್ಲ ಕಂಡು ಬರುತ್ತೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ನೋಡ್ತಾರೆ. ಆಕೆಗೆ ಗಾಯಗಳಾಗಿದೆಯಾ, ಸ್ಟ್ರಾಂಗ್ಯುಲೇಷನ್ ಆಗಿದೆಯಾ, ಆತ್ಮಹತ್ಯೆ ಮಾಡ್ಕೊಂಡಿದಾರಾ ಅಥವಾ ಬೇರೆ ಏನಾದ್ರು ಅಟೆಂಪ್ಟ್ ಆಗಿದೆಯಾ, ಈ ಎಲ್ಲಾ ಆಂಗಲ್ಗಳಿಂದ ನೋಡಿದಾಗ ಪೊಲೀಸರಿಗೆ ಒಂದು ತಿಳುವಳಿಕೆ ಬರುತ್ತೆ ಯಾವ ರೀತಿಯಲ್ಲಿ ಈ ಸಾವು ಆಗಿರಬಹುದು ಅಂತೇಳಿ. ಅನಂತರದಲ್ಲಿ ಅದನ್ನ ಈ ಒಂದು ಸಾವಿನ ಕಾರಣವನ್ನು ಪತ್ತೆ ಹಚ್ಚುವಂತದ್ದಕ್ಕೆ ಮುಂದಾಗುವಂಥದ್ದು. ಸೊ ಸದ್ಯಕ್ಕೀಗ ಮರಣೋತ್ತರ ಪರೀಕ್ಷೆ ಕಳಿಸಲಾಗಿದೆ. ಅಲ್ಲಿ ಸಿಗುವಂತ ಎಲ್ಲ ಒಂದು ದಾಖಲೆಗಳನ್ನು ಕಲೆ ಹಾಕ್ತಿದ್ದಾರೆ. ಆಕೆ ಏನಾದ್ರು
ಆತ್ಮಹತ್ಯೆ ಮಾಡ್ಕೊಂಡಿರೋದಾದ್ರೆ ಡೆತ್ ನೋಟ್ ಏನಾದ್ರು ಬರ್ತಿದ್ದಾಳ ಅನ್ನೋ ತರ. ಸೊ ಈಗ ಆಡುಗೋಡಿ ಪೊಲೀಸರು ತನಿಖೆ ಮುಂದುವರ್ತಿರೋದ್ರಿಂದ ಅವರು ಈ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಕಂಡು ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ಮೇಲೆ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗ್ಬಹುದು. ದೀಪಾ. ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಮನೆ